ಮೂರ್ತಿಗಳಾದ ಮಾತೆಯರೇ ಹಾಗೂ ಮತ್ತು ಮಕ್ಕಳು, ಬಹುತೇಕ ನೀವೆಲ್ಲ ಏನ್ ಹೇಳ್ತಾರ ಅನ್ನೋದಕ್ಕಿಂತಲೂ ಯಾವಾಗ ಮುಗಿಸ್ತಾರ ಅಂತ ಕಾಯಕತ್ತೀರಿ. ಹಂಗ ಇದ್ರೆ ನೀವೇ ನಿಂಗೆ ಅನ್ನೋ ಬಗ್ಗೆ ಎಲ್ಲ ಮುಂದೆ ದೀಪ ಹಚ್ಚೋ ಅವಸರ ಅದ. ಅದರ ಸಲುವಾಗಿ ಯಾವಾಗ ದೀಪ ಹಚ್ಚೇವೋ ಅನ್ನೋ ಕಾತರ. ದೀಪ ಹಚ್ಚೋ ಸಲುವಾಗಿ ಎಷ್ಟು ದೂರಿಂದ ಬಂದಿರ ನೀವೆಲ್ಲ? ಕೆಲವರು 400 ಕಿಲೋಮೀಟರ್, ಕೆಲವರು 500, ಕೆಲವರು 600, 700 ಕಿಲೋಮೀಟರ್ ತನಕ ದೂರದಿಂದಲೂ ದೀಪ ಹಚ್ಚಾಕಂತ ಬಂದಿರಿ. ಆ ದೀಪ ಹಚ್ಚಾಕ ಇನ್ನು ಎಷ್ಟೊತ್ತು ಕಾಯೋದಪ್ಪ ಅಂತ ಚಿಂತೆ ಒಳಗ. ಯಾಕೆಂದ್ರ ಆ ದೀಪ ಮತ್ತು ನಿಮ್ಮ ಮಧ್ಯದಲ್ಲಿ ನಮ್ಮ ಆಶೀರ್ವಚನ ಒಂದ ಓದಕ್ಕೆಲ್ಲ ಓದವಿ. ಇದು ಆಶೀರ್ವಚನ ಒಂದು ಮುಗಿತು ಅಂದ್ರೆ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಆ ಕಾರಣಕ್ಕಾಗಿ ನಾವು ಬಹಳಷ್ಟು ಹೆಚ್ಚಿಗೆ ಏನು ಹೇಳೋದಿಲ್ಲ, ವರ್ಷ ವರ್ಷ ಹೇಳ್ತಾನೆ ಇರ್ತೀವಿ. ನೀವೆಲ್ಲ ಬಂದಾಗ ಸಾಂಕೇತಿಕವಾದ ಕೆಲವು ವಿಚಾರಗಳನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ನಾವು. ಈ ಜಗತ್ತಿನೊಳಗ ಅನೇಕ ಪ್ರಕಾರದ ಬೆಳಕದಾವ. ದೀಪನು ಒಂದು ಬೆಳಕ ಕೊಡೋ ವಸ್ತು. ಕೇವಲ ದೀಪ ಒಂದ ಬೆಳಕಲ್ಲ, ಇನ್ನು ಬಹಳ ಬಹಳ ಬೆಳಕದಾವು. ನಮಗ್ ಗೊತ್ತಿರೋ ಬೆಳಕು ಯಾವ ಅಂದ್ರೆ ಸೂರ್ಯ, ಚಂದ್ರ, ನೀವು ಹಚ್ಚೋ ದೀಪ, ಬಹಳ ಅಂದ್ರೆ ಈ ಲೈಟು, ಕರೆಂಟ್ ಇಂದ ಬೆಳಗುವಂತ ದೀಪ, ಇವಷ್ಟ ನಿಮಗೆ ಗೊತ್ತದ. ಇವು ಗೊತ್ತಿರೋ ದೀಪಗಳು. ಉಪನಿಷತ್ತಿನೊಳಗ ಇನ್ನೊಂದು 2 ದೀಪದ ಬಗ್ಗೆ ಉಲ್ಲೇಖ ಮಾಡ್ಯಾರ. ಅದರೊಳಗ ಒಂದು ವಾಗ್ವಾವ ಜ್ಯೋತಿ ಅಂತ ಹೇಳ್ಯಾರ. ಅಂದ್ರೆ ಈ ಮಾತೈತಲ್ಲ, ನೀವು ಮಾತಾಡೋ ಮಾತ ಅದನ್ನು ಒಂದು ಬೆಳಕು ಅಂತ ಹೇಳಿ. ಮಾತು ಕೂಡ ಒಂದು ಬೆಳಕು. ಮಾತು ಹೆಂಗ ಬೆಳಕಾಕತಿ? ಕತ್ತಲ್ದಾಗ ಮಾತಾಡಿದರೆ ಏನು ವಸ್ತುಗಳು ಕಾಣಿಸ್ತಾವ? ಕಾಣಂಗಿಲ್ಲ. ಮಾತು ಹೆಂಗ ಬೆಳಕಾಗ್ತದ ಅಂತ ಕುತೂಹಲ ನಿಮ್ಮ ಮನಸ್ಸಿನೊಳಗೆ, ಹೌದಾ? ಆದ್ರ ಮಾತು ವಸ್ತುಗಳನ್ನ ನಿಮ್ಮ ಕಣ್ಣಿಗೆ ತೋರ್ಸಂಗಿಲ್ಲ, ಆದ್ರ ದಾರಿ ತೋರಿಸೋ ಕೆಲಸ ಮಾಡ್ತಾವ. ದಾರಿ ತೋರಿಸೋ ಕೆಲಸ ಮಾಡ್ತಾವ. ನಿಮಗೆ ಸುಮ್ಮನೆ ಉದಾಹರಣೆ ಕೊಡ್ತೀವಿ, ಕಲ್ಪನಾ ಮಾಡ್ಕೊಳ್ರಿ. ನಿಮ್ಮ ಒಬ್ಬ ಸ್ನೇಹಿತ ಒಂದು ಹೊಸ ಮನೆ ಕಟ್ಸ್ಯಾನ. ಮನೆ ಗೃಹ ಪ್ರವೇಶಕ್ಕಂತ ಕರೆದ. ಕಾರಣಾಂತರಗಳಿಂದ ಆ ದಿವಸ ನಿಮಗೆ ಹೋಗಕ್ ಆಗಲಿಲ್ಲ. ಮರುದಿವಸ ಸಾಯಂಕಾಲ ಹೋದ್ರಿ. ಆ ಮನೆ ಯಜಮಾನ ಒಳಗಡೆ ಕುತ್ಕೊಂಡನ, ನೀವು ಮನೆ ಹೊರಗಡೆ ಹೋದ್ರಿ. ಇನ್ನೇನು ಒಳಗೆ ಹೋಗ್ಬೇಕು ಅನ್ನೋದ್ರೊಳಗನ ಅದು ಸಮಯ ಬಹುತೇಕ 8 ಗಂಟೆ ಸಾಯಂಕಾಲ ಇರೋ ಸಮಯ. ಥಟ್ ಅಂತ ಕರೆಂಟ್ ಹೋಗ್ಬಿಡ್ತು. ಮನೆ ಹೊಸ, ಎಲ್ಲಿ ಬಾಕ್ಲಿ ಐತಿ ಗೊತ್ತಿಲ್ಲ, ಎಲ್ಲಿ ಮೆಟ್ಲದಾವ ಗೊತ್ತಿಲ್ಲ, ಯಾಕಡೆ ಹಾಳ್ಬೇಕು ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹೊರಗಿನಿಂದ ನೀವು ನಿಮ್ಮ ಸ್ನೇಹಿತನ ಕೂಗಿದ್ರಿ, ಏನಪ್ಪಾ ನಾ ಬಂದೇನಿ, ಒಳಗ ಹೋಗ್ಬೇಕಂತ ದಾರಿ ಕಾಣಿಸ್ತಾ ಇಲ್ಲ, ಕತ್ಲಾಗ್ಯದ, ಹೆಂಗ್ ಬರ್ಬೇಕು? 1 ನಿಮಿಷ ತಡಿಪ, ನಾನು ಇಲ್ಲೇ ಬ್ಯಾಟ್ರಿನೋ, ಅವಾಗ ಮೊಬೈಲ್ ಇರಲಿಲ್ಲ. ಹಳೆ ಕಥೆ ಇದು. ಮೊಬೈಲ್ ಇರಲಿಲ್ಲ. ಒಂದೇನಾರ ಕಡ್ಡಿ ಪೆಟ್ಟಿಗೆ ಹಚ್ಕೊಂಡು ದೀಪ ತಗೊಂಡು ಬೆಳಕ ಮಾಡ್ಕೊಂಡ್ ಬರ್ತೀನಿ ನಿಲ್ಲು ಅಂದ. ನೀವು ಬಹಳ ತನಕ ನಿಂತ್ರಿ, ಅವ್ ಬರಲೇ ಇಲ್ಲ. ಕೊನೆಗೆ ಅವ ಅಂದ, ಈ ಕತ್ತಲದೊಳಗ ಹೊಸ ಮನೆ ಇರೋದ್ರಿಂದ ಕಡ್ಡಿ ಪೆಟ್ಟಿಗೆಯಲ್ಲಿ ನನಗೂ ಸಿಗುವಂತು,
ಒಂದು ಕೆಲಸ ಮಾಡು, ನಾ ಇಲ್ಲೇ ಕೂತ್ಕೊಂಡು ಹೇಳ್ತೀನಿ, ಆ ಪ್ರಕಾರ ನೀನು ಒಳಗೆ ಬಾ ಅಂತ ಹೇಳಿದ. ಹಂಗ ಮಾಡಿ ಹೇಳ ಹಂಗಾರ ಅಂದ. ಒಳಗ ಕೂತ್ಕೊಂಡು ಹೇಳ್ದವ, ಎಲ್ಲಿದೆ ನೀನು? ನಾನು ಮನಿ ಬಾಗಿಲ ಹತ್ರ ಬಂದಿದ್ದೇನೆ. ಹಂಗಾರೆ ಬಾಗ್ಲ ದಾಟಿ ಒಂದು ಹೆಜ್ಜೆ ಒಳಗೆ ಬಂದ. ಒಂದು 5 ಹೆಜ್ಜೆ ಮುಂದಕ್ಕೆ ಬಾ. 5 ಹೆಜ್ಜೆ ಮುಂದಕ್ಕೆ ಬಂದ. ಆಮೇಲೆ ಅಲ್ಲಿ ಒಂದು 5 ಸ್ಟೆಪ್ ಅದಾವು, ಮೆಟ್ಲದಾವು, ಹತ್ತು ಮೇಲೆ ಹತ್ತಿದ. ಮೆಟ್ಲೆಲ್ಲ ಹತ್ತಿದ ಮೇಲೆ ಬಲಗಡೆ ತಿರುಗು. ಬಲಗಡೆ ತಿರುಗಿದ. ಹಿಂಗ ಅವ ಹೇಳ್ಕೋತ ಹೋದ, ಇವ ನಡ್ಕೋತ ಹೋದ. ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ಟಿದ ಅಂದ್ರ, ಅವ ಎಲ್ಲಿ ಕುಂತಿದ್ದಲ್ಲ ಅಲ್ಲೇ ಹೋಗಿ ಮುಟ್ಟಿದ. ಅವ ಬಂದು ಕೂಡಲೇ ಕೈ ಹಿಡಿದು ಕರ್ಕೊಂಡು ಕುಂಡ್ರಿಸ್ಕೊಂಡ. ನಾವು ನಿಮ್ಮನ್ನು ಕೇಳ್ತೀವಿ, ಅವನಿಗೆ ದಾರಿ ತೋರಿಸಿದ್ ಯಾವುದು? ಅಂದ್ರ ಆ ಸ್ನೇಹಿತನ ಮಾತುಗಳೇ ಅವನಿಗೆ ದಾರಿ ತೋರಿಸಿದು. ಅದಕ್ಕೆ ವಚನಕಾರರು ಏನ್ ಹೇಳಿದ್ರು ಅಂದ್ರೆ, ಮಾತೆಂಬುದು ಜ್ಯೋತಿರ್ಲಿಂಗ. ಮಾತನ್ನೋದು ಕೂಡ ಒಂದು ಜ್ಯೋತಿರ್ಲಿಂಗ. ಯಾಕೆ ಅಂದ್ರೆ ಅವು ನಮ್ಮ ಜೀವನದೊಳಗ ಬೆಳಕ ತಂದು ಕೊಡ್ತಾವೆ. ನೀವೇನು ಆ ಬೆಳಕ ಹಚ್ಚಕ್ ಹೊಂಟಿರಲ್ಲ, ಅದಕ್ಕಿಂತಲೂ ಮೊದಲ ಈ ಬೆಳಕ ನಿಮ್ ಜೀವನದೊಳಗೆ ತಗೋಬೇಕು. ಮಾತನ್ನು ಕೂಡ ಜ್ಯೋತಿರ್ಲಿಂಗ, ದಾರಿ ದೀಪ. ನಿಮ್ಮ ದಾರಿಗೆ ಬೆಳಕನ್ನು ತೋರಿಸ್ತವೆ, ದಾರಿಯನ್ನು ತೋರಿಸ್ತವೆ. ಇದು ಒಂದು ಬೆಳಕು. ನಿಮಗೆ ಗೊತ್ತಿರೋದು ಬೆಳಕಿದೆ. ಗೊತ್ತಿರ್ತದ ಆದ್ರೆ ಗೊತ್ತಿರಂಗಿಲ್ಲ. ಇನ್ನೊಂದು, ನಿಮಗೆ ಗೊತ್ತಿಲ್ಲದ ಬೆಳಕು ನಿಮ್ಮ ಒಳಗ ಇರ್ತದ, ನಿಮಗೆ ಕಾಣಂಗಿಲ್ಲ. ಪ್ರತಿಯೊಬ್ಬ ಜೀವಿಯ ದೇಹದೊಳಗೂ ಆ ಬೆಳಕು ಐತಿ. ಆ ಬೆಳಕು ಐತಂತಾನೆ ನಿಮ್ದೆಲ್ಲ ನಡೀತಿರ್ತದ. ಹೌದು. ದೀಪದ ಸಮೀಪ ಹೋದ್ರೆ ಸುಡ್ತದಿಲ್ಲ. ಅದು ದೀಪದ ಸಮೀಪ ಹೋದ್ರೆ ಸುಡ್ತದೆ. ನಿಮ್ಮ ಶರೀರ ನೀವು ಮುಟ್ಕೊಂಡು ನೋಡ್ರಿ, ಬೆಚ್ಚಗೆ ಐತ, ತಣ್ಣಗೈತೆ. ಮತ್ ಒಳಗೇನೈತೆ ನನಗೆ? ಒಳಗೊಂದು ಬೆಳಕೈತಿ. ಆ ಒಳಗೊಂದು ಬೆಳಕೈತಿ ಅನ್ನೋ ಕಾರಣಕ್ಕಲ್ಲ ಇದು ಬೆಚ್ಚಗೈತಿ. ಅಕಸ್ಮಾತ್ ನೀವು ಯಾರು ಮುಟ್ಟಿದ್ರಿ, ತಣ್ಣಗಾಯ್ತು ಅಂದ್ರೆ ಏನಂತೀರಿ? ಹೋಗೈತೆ ಅಂತ. ಒಳಗಿನ ಬೆಳಕ ಹೋಗಿಬಿಟ್ಟದ. ಒಳಗಿನ ಬೆಳಕು ಇತ್ತಂದ್ರನ ಎಲ್ಲ ಬೆಳಕು ಕಾಣುವುದಾವ ನಿಮಗ. ಈ ಮಾತಿನ ಬೆಳಕು ಗೊತ್ತಾಗ್ಬೇಕಾದ್ರೆ ಕಿವಿ ಕೇಳ್ಬೇಕು. ಕಿವಿ ಕೇಳ್ಬೇಕಾದ್ರೆ ಒಳಗಿನ ಬೆಳಕು ಜೀವಂತವಾಗಿರ್ಬೇಕು. ಹೊರಗೆ ಹಚ್ಚೋ ದೀಪ ಲಕ್ಷರ ಇರ್ಲಿ, ಕೋಟರ ಇರ್ಲಿ, ನಿಮ್ ಕಣ್ಣಿಗೆ ಕಾಣಬೇಕಾಗಿತ್ತು ಅಂದ್ರೆ ಒಳಗಿನ ದೀಪ ಜೀವಂತ ಇರ್ಬೇಕು. ಒಳಗಿನ ದೀಪ ಜೀವಂತ ಇರ್ಬೇಕು. ಆ ಒಳಗಿನ ದೀಪವನ್ನ ಜಾಗೃತ ಮಾಡಿಕೊಳ್ಳೋದ್ರ ಸಂಕೇತವಾಗಿ ನನಗೆ ಲಕ್ಷ ದೀಪಗಳು. ನಮ್ಮ ಒಳಗೊಂದು ದೀಪದ, ಅದನ್ನು ಬೆಳಗಿಸ್ಕೊಳ್ಬೇಕು ಅನ್ನೋದರ ಸೂಚಕ. ಯಾಕಂದ್ರೆ ಹೊರಗಿನ ದೀಪ ಯಾರು ಬೆಳಗಿಸ್ಬೋದು, ಯಾವ ದೇವರ ಮುಂದಾದ್ರೂ ಬೆಳಗಿಸ್ಬೋದು, ಹೆಂಗೂ ಬೆಳಗಿಸ್ಬೋದು. ಆದ್ರೆ ಒಳಗಿನ ದೀಪವನ್ನ ಬೇರೆ ಯಾರು ಬಂದು ಬೆಳಗಿಸಕ್ಕಾಗಂಗಿಲ್ಲ, ನಾವೇ ಬೆಳಗಿಸ್ಬೋದು. ಅದಕ್ಕ ಬುದ್ಧ ಹೇಳಿದ್ದು ಅಪ್ಪ ದೀಪೋ ಭವ, ನಿನಗೆ ನೀನೇ ಜ್ಯೋತಿಯಾಗು, ನಿನಗೆ ನೀನೇ ಬೆಳಕಾಗು ಅನ್ನುವಂಥ ಮಾತನ್ನ ಬುದ್ಧ ಹೇಳ. ಆ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷ ದೀಪವನ್ನ ಮಲ್ಲಮ್ಮನ ಎದುರಿಗೆ ನೀವೆಲ್ಲ ಬೆಳಗಿಸ್ತಾ ಇದ್ದೀರಿ. ಲಕ್ಷ ದೀಪ ಅನ್ನೋದಕ್ಕೆ 2 ಅರ್ಥ, ಇದನ್ನು ತಿಳ್ಕೋಬೇಕು. ಒಂದು, ಲಕ್ಷ ಸಂಖ್ಯೆಯಲ್ಲಿ ದೀಪವನ್ನ ಹಚ್ಚೋದಕ್ಕೆ ಲಕ್ಷ ದೀಪೋತ್ಸವ ಅಂತ ಕರೀತಾರೆ. ಇನ್ನೊಂದು ಲಕ್ಷ ದೀಪೋತ್ಸವ ಯಾವುದು ಅಂದ್ರೆ, ನಿಮ್ಮ ಲಕ್ಷ್ಯವನ್ನು ಮಲ್ಲಮ್ಮನ ಕಡೆಗೆ ಹೋಯ್ದ್ರಿ ಅಂದ್ರೆ ಅದು ಲಕ್ಷ ದೀಪೋತ್ಸವನೇ. ನಿಮ್ಮ ಲಕ್ಷ್ಯ ಆ ಕಡೆ ಇಟ್ಟು ಲಕ್ಷ ಅಲ್ಲ, ಕೋಟಿ ದೀಪ ಹಚ್ಚಿದ್ರು ಮಲ್ಲಮ್ಗೆ ಏನೂ ಫರ್ಕ್ ಆಗೋದಿಲ್ಲ.
ಆದ್ರೆ ನಿಮ್ ಲಕ್ಷ ಮಲ್ಲಮ್ಮನ ಕಡೆ ಇಟ್ಟು ಒಂದ ದೀಪ ಹಚ್ಚಿದ್ರು ಲಕ್ಷ ದೀಪೋತ್ಸವ ಅದು. ಒಂದ ದೀಪ ಹಚ್ಚಿದ್ರು ಲಕ್ಷ ದೀಪೋತ್ಸವ. ಮತ್ತೆ ನೀವು ಲಕ್ಷ ಲಕ್ಷ ದೀಪ ಹಚ್ಚಿದ್ರು ಕೂಡ ಲಕ್ಷ ಮಲ್ಲಮ್ಮನ ಕಡೆ ಇರ್ಲಿಲ್ಲ ಅಂದ್ರೆ ಜೀರೋ. ಎಷ್ಟು ದೀಪ ಹಚ್ಚಿದ್ರು ಜೀರೋ, ಪ್ರಯೋಜನ ಆಗಂಗಿಲ್ಲ. ಅದಕ್ಕ ನಮ್ಮ ಯುವ ಜಾಗೃತಿ ವೇದಿಕೆ ಅವರು ಲಕ್ಷ ದೀಪಗಳನ್ನ ಹಚ್ಚೋ ಸಲುವಾಗಿ ನಿಮ್ಮನ್ನು ಕರೆದಿಲ್ಲ. ಅವರು ನಿಮ್ಮ ಲಕ್ಷವನ್ನು ಮಲ್ಲಮ್ಮನ ಕೈ ಕಡೆ ಕೊಡ್ರಿ ಅನ್ನೋ ಸಂಬಂಧ ಲಕ್ಷ ದೀಪೋತ್ಸವ ಆಯೋಜನೆ ಮಾಡಿರುವಂತ. ನಿಮ್ ಲಕ್ಷ ಆ ಕಡೆ ಕೊಡ್ರಿ, ನಿಮ್ಮ ಗಮನ ಆ ಕಡೆ ಇರಲಿ. ಯಾಕಂದ್ರ ಬಹಳ ಕಷ್ಟಪಟ್ಟು ಗುಡಿ ಕಟ್ಟಿದ್ರಿ, ವಂತಿಗೆ ಸಂಗ್ರಹ ಮಾಡಿದ್ರಿ, ಸರ್ಕಾರದಿಂದ ಪರ್ಮಿಷನ್ ತಗೊಂಡ್ರಿ. ಹಿಂದಿನ ಲಿಂಗೈಕ್ಯ ಉಮಾಪತಿ ಪಂಡಿತಾರಾಧ್ಯ ಜಗದ್ಗುರುಗಳು ಪೂರ್ಣ ಸಹಕಾರ ನೀಡಿದ್ರು, ಅಧಿಕಾರಿಗಳೆಲ್ಲ ಸಹಕಾರ ನೀಡಿದ್ರು. ಗುಡಿ ಆಯ್ತು, ಮಲ್ಲಮ್ಮನ ಮೂರ್ತಿನೂ ಆಯ್ತು, ಅದರ ಉದ್ಘಾಟನೆನೂ ಆಯ್ತು. ಅದರ ಉದ್ಘಾಟನೆ ಸಲುವಾಗಿ ನಾವು ಬೆಳತನಕ ಪ್ರಯಾಣ ಮಾಡಿ ಬಂದಿವಿ. ಅವತ್ತು ನಸಿಕ್ನಾಗ 4 ಗಂಟೆಗೆ ಬಂದಿವಿ. ನಮ್ಮ ಇಲ್ಲಿ ಗೊತ್ತದ ಮಲ್ಲಮ್ಮನ ಪ್ರಧಾನ ಅರ್ಚಕ ಅದಲ್ಲ ನಮ್ಮ ಗುರುಪಾದಯ, ಅವ ಕತೆ ಮಾಡಿ ಹೇಳ್ತಾನೆ, ಕೇಳಿದ್ರೆ ನೀವು ನಾವು ಹೆಂಗ್ ಬಂದಿವಿ ಹೆಂಗ್ ಹಚ್ಚಿದೀವಿ ಅನ್ನೋದೆಲ್ಲ. ಬೆಳತನಕ ಪ್ರಯಾಣ ಮಾಡಿ ಬಂದ್ವಿ, ಎಲ್ಲ ಆಯ್ತು. ಗುಡಿ ಎಲ್ಲ ಕಟ್ಟಿದ ಮೇಲೆ ನಿಮ್ಮ ಲಕ್ಷ ಎಕಡೆ ಹೋಗಬಾರ್ದು ಅನ್ನೋ ಸಲುವಾಗಿ ಲಕ್ಷ ದೀಪೋತ್ಸವ ಇಟ್ಕೊಳ್ಳೋದು ಅಂತ. ಯಾಕಂದ್ರೆ ಕಟ್ಟಿ ಮುಗಿಸಿ ಬಿಡ್ಬಾರ್ದು, ನೀವು ಹಾದ್ರದ ಹೆಂಗಾಗ ಮತ್ ಮಲ್ಲಮ್ಮ ನೋಡೋರೆ. ಅದಕ್ಕ ಇದು ಕೇವಲ ಸಂಖ್ಯೆಯಲ್ಲಿ ಲಕ್ಷ ದೀಪೋತ್ಸವ ಅಲ್ಲ, ಮಲ್ಲಮ್ಮನ ಬಳಗದವರು ಎಲ್ಲರೂ ಕೂಡ ಈ ಕಡೆ ಲಕ್ಷ ಕೊಡಬೇಕು ಅನ್ನೋದ್ರ ಸಲುವಾಗಿ ಲಕ್ಷ ದೀಪೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಈ ಯುವಜಾಗೃತಿ ವೇದಿಕೆಯವರು ಮೊದಲು ಮಾತಾಡುವಾಗ ಕೆಲವು ಮಾತುಗಳನ್ನು ಹೇಳಿದ್ರು. ಸಮಾಜದ ಸಲುವಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕು, ಸರ್ಕಾರದ ಮೀಸಲಾತಿ ಸಿಗುವ ರೀತಿಯಲ್ಲೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿ. ಒಳ್ಳೇದು, ಸಮಾಜ ಸಂಘಟಿತ ಆಗಬೇಕು. ಆಮೇಲೆ ಸಮಾಜದವರು ಎಲ್ಲರೂ ಕೂಡ ಸಮೃದ್ಧವಾಗಿರ್ಬೇಕು. ಸಂಘಟನೆ ಮತ್ತು ಸಮೃದ್ಧಿ ಎರಡೂ ಸಮಾಜಕ್ಕೆ ಬೇಕು. ಆದ್ರೆ ನಾವು ಇತ್ತೀಚೆಗೆ ಕರ್ನಾಟಕ ಸರ್ಕಾರಕ್ಕ ಒಂದು ಬಲವಾದ ಆಗ್ರಹವನ್ನ ಮಂಡಿಸ್ತಾ ಇದ್ದೇವೆ. ಏನು ಅಂದ್ರ, ವೀರಶೈವ ಲಿಂಗಾಯತ ಸಮಾಜದ ಎಲ್ಲಾ ಒಳಪಂಗಡದವರಿಗೆ, ಅವರು ಇವರು ಯಾರೋ ಹಿಂಗಲ್ಲ, ಎಲ್ಲಾ ಒಳಪಂಗಡದವರನ್ನ ಕೇಂದ್ರೀಯ OBC ಪಟ್ಟಿಗೆ ಸೇರಿಸ್ರಿ ಅಂತ. ಅದಕ್ಕ ನೀವು ಇನ್ ಮುಂದ ಬರೀ ರೆಡ್ಡಿ ಸಮುದಾಯಕ್ಕೆ ಸೇರಿಸ್ರಿ ಅಂತ ಕೇಳಬೇಡ್ರಿ. ವೀರಶೈವ ಲಿಂಗಾಯತ ಧರ್ಮದ ಎಲ್ಲಾ ಒಳಪಂಗಡದವ್ರನ್ನ OBC ಪಟ್ಟಿಗೆ ಸೇರಿಸ್ರಿ ಅಂತ ನಮ್ಮ ಧ್ವನಿ ನೀವು ಧ್ವನಿ ಹಾಕಿ. ಯಾಕಂದ್ರೆ ಅದ್ರೊಳಗೆ ನೀವು ಬಂದ ಬಿಡ್ತೀರ, ಅದ್ರೊಳಗೆ ನೀವು ಇದ್ದೇ ಇರ್ತೀರಿ, ನಿಮ್ಮನ್ನ ಬಿಟ್ಟೇನು ಇರಂಗಿಲ್ಲ. ಅದಕ್ಕೆ ನಮ್ಮ ದೃಷ್ಟಿಕೋನ ಸ್ವಲ್ಪ ವ್ಯಾಪಕ ಆಗಲಿ, ನಮ್ಮ ಬೇಡಿಕೆ ಇನ್ನಷ್ಟು ವ್ಯಾಪಕ ಆಗಲಿ, ಅದು ಹೆಚ್ಚು ಪೂರಕ ಆಗ್ತದೆ, ಎಲ್ಲರಿಗೂ ಅನುಕೂಲ ಆಗ್ತದ ಅನ್ನುವಂತ ಮತ್ತೊಂದು ಮಾತನ್ನ ಅವ್ರು ಹೇಳ್ಯಾರಂತ ತಿಳ್ಕೊಂಡು ಈಗ ಅದನ್ನು ಉಲ್ಲೇಖ ಮಾಡ್ತಾ ಇದ್ದೇವೆ. ಸ್ವಲ್ಪ ಹಿಂಗೆ ನಾವು ಹೋಗೋಣ ಅಂತ. ಯಾಕಂದ್ರೆ ಮಲ್ಲಯ್ಯ ವರ ಕಾಡಕ್ ಬಂದಾಗ ಮಲ್ಲಮ್ಮ ನನ್ನ ಮನೆಗೆ ಒಳ್ಳೇದಾಗಲಿಲ್ಲ, ನಮ್ಮ ಮನ್ಯಾಗ ಇರೋರು ಒಳ್ಳೇದಾಗಲಿ ಅನ್ಲಿಲ್ಲ, ನಾನು ಇಡೀ ರೆಡ್ಡಿ ಸಮುದಾಯಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿದ್ರು. ಅದನ್ನ ವ್ಯಾಪಕವಾಗಿ ಅರ್ಥ ವಿಶ್ಲೇಷಣೆ ಮಾಡಿ ನಮ್ಮ ನರೇಗಲ್ ಸ್ವಾಮಿಗಳು ರೆಡ್ಡಿ ಅಂದ್ರೆ ರೈತರು, ರಟ್ಟಿ ಮುರಿದು ದುಡಿಯೋರು ರೆಡ್ಡಿ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ ಅಂತ ತಿಳ್ಕೊಂಡು ಹೇಳಿದ್ರು. ಖರೇನ ಅದೇನು ಸುಳ್ಳಲ್ಲ. ಹೆಂಗ ತನಗೆ ಸಿಕ್ಕಿರೋ ವರವನ್ನ ಮಲ್ಲಮ್ಮ ವ್ಯಾಪಕಗೊಳಿಸಿಲ್ಲ. ನಿನಗೇನ್ರ ಬೇಕು ಅಂತ ಮಲ್ಲಯ್ಯ ಕೇಳಿದ್ರ ಮಲ್ಲಮ್ಮ ಹೇಳಿದ್ಲು ಎಲ್ಲರಿಗೂ ಕೊಡಬೇಕು ಅಂತ ಕೇಳಿದ್ಲು. ಹಂಗ ಮತ್ ಮಲ್ಲಮ್ಮನ ಉಳಿಸಿದವ್ರು ನೀವು. ಅದಕ್ಕೆ ಈಗ ಕೇಳೋದು ಪರಿಸ್ಥಿತಿ ಮಲ್ಲಯ್ಯ ಮುಂದಿಲ್ಲ, ಸರ್ಕಾರ ಮುಂದೆ ಕೇಳೋದ. ಮತ್ ಸರ್ಕಾರ ಮುಂದೆ ಕೇಳೋ
ಟೈಮ್ ಒಳಗೆ ನೀವು ನಾವ್ ಅಟ್ಟ ಅಂತ ಕೇಳಿದ್ರೆ ಹೆಂಗ್ ಮಲ್ಲ ಮುಗಿಸಿದವ್ರು ಹಾಕಿರಿ. ಎಲ್ಲಾರು ತಗೊಂಡ್ಬಿಡ್ರಿ, ಎಲ್ಲರಿಗೂ ಚಲೋ ಆಗ್ತದೆ, ಎಲ್ಲರಿಗೂ ಒಳ್ಳೆ ಈ ಸಂದರ್ಭದಲ್ಲಿ ಹೇಳಿ. ಶ್ರೀಶೈಲ ಕ್ಷೇತ್ರ ಬಹಳ ಪವಿತ್ರವಾದ ಕ್ಷೇತ್ರ ಇದೆ. ನಮ್ಮ ರಾಮರಾವ್ ಸಾಹೇಬ್ ಹೇಳಿದ್ರಲ್ಲ, ಶ್ರೀಶೈಲ ಸಮಂ ಕ್ಷೇತ್ರ ನ ಭೂತೋ ನ ಭವಿಷ್ಯತಿ. ಅಂದ್ರ ಈ ಕ್ಷೇತ್ರದಂತ ಕ್ಷೇತ್ರ ಹಿಂದೆ ಎಂದೂ ಆಗಿಲ್ಲ, ಮುಂದೆ ಎಂದೂ ಆಗಂಗೇ ಇಲ್ಲ ಅಂತ. ಆಮೇಲೆ ಒಂದ್ ವೇಳೆ ಹಿಂದೆ ಯಾವ್ದಾರ ಐತಿ, ಮುಂದೆ ಯಾವ್ದಾರ ಆಕೈತಿ ಅಂದ್ರ ಅದರಂತ ಪಾಪ ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಪವಿತ್ರವಾಗಿರುವಂತಹ ಕ್ಷೇತ್ರ ಇದು ಶ್ರೀಶೈಲ ಕ್ಷೇತ್ರ. ಈ ದೇಶದಲ್ಲಿ ಬರೀ ಪ್ರವೇಶ ಮಾಡಿದ್ರೆ ಸಾಕು, ದೇವರ ದರ್ಶನ ಮಾಡಿದ್ರೆ ಸಾಕು, ದೇವರ ಪೂಜೆ ಮಾಡಿದ್ರೆ ಸಾಕು, ಮೋಕ್ಷ ಸಿಗ್ತದ ಅನ್ನೋ ಅನೇಕ ಕ್ಷೇತ್ರಗಳದಾವ. ಆದ್ರೆ ಇಲ್ಲೇ ಪ್ರವೇಶ ಅಲ್ಲ, ದರ್ಶನ ಅಲ್ಲ, ಪೂಜೆ ಅಲ್ಲ, ದೂರ ನಿಂತು ಶಿಖರ ನೋಡಿದ್ರೆ ಸಾಕು ಮೋಕ್ಷ ಆಗ್ತದೆ ಅಂತ. ಶ್ರೀಶೈಲ ಶಿಖರೇ ದೃಷ್ಟೇ ಪುನರ್ಜನ್ಮನ ವಿದ್ಯತೆ. ದೂರ ದೂರ ಶಿಖರ ನೋಡಿದ್ರೆ ಸಾಕು, ಮಲ್ಲ ಅಂತ ನಾ ಬಂದೆ ನನ್ನ ಕ್ಷೇತ್ರದಾಗ ಅಂತ ಹೇಳಿ ಮೋಕ್ಷನೇ ಕೊಟ್ಬಿಡ್ತಾನೆ, ಅವ್ರಿಗೆ ಪುನರ್ಜನ್ಮನೇ ಇಲ್ಲ ಅನ್ನುವಂಥ ಮಾತನ್ನ ಪುರಾಣಗಳಲ್ಲಿ, ಶ್ರೀಶೈಲ ಖಂಡ ಅನ್ನೋ ಪುರಾಣದಲ್ಲಿ ನಾವು ನೋಡ್ಕೊಂಡು ಬರ್ತೀವಿ. ಈ ಕ್ಷೇತ್ರದಲ್ಲಿ ಮಲ್ಲಮ್ಮ ಇದ್ದುದು, ಮಲ್ಲಮ್ಮನ ದೇವಸ್ಥಾನ ಆಗಿದ್ದು, ಅವಳ ನೆಪದಿಂದ ನೀವು ಇಷ್ಟೆಲ್ಲ ಜನ ಸೇರೋದು ಖರೇಗ ಆಶ್ಚರ್ಯ ಅನಿಸ್ತದೆ ನಮ್ಗ. ಹಿಂದಿನ ವರ್ಷಗಳಲ್ಲೆಲ್ಲ ಕೊರೋನಾ ಇರಲಿಲ್ಲ, ಆದ್ರ ದೀಪ ಹಚ್ಚಾಕಿ ಇಷ್ಟು ಜನ ಇರ್ಲಿಲ್ಲ. ಈ ವರ್ಷ ಕೊರೋನಾ ಬಂದೈತೆ ಅಂದ್ರೆ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರಿ. ಅಂದ್ರ ಕೊರೋನಾದ ಭಯಕ್ಕಿಂತಲೂ ನಿಮ್ಮ ಒಳಗಿನ ಭಕ್ತಿ ಬಹಳ ದೊಡ್ಡದ ಅಂತ. ಈ ಕ್ಷೇತ್ರಕ್ಕೆ ಬಹಳ ಜನ ಆಡಳಿತಾಧಿಕಾರಿಗಳು ಬಂದೋಗ್ಯಾರ. ಆದ್ರೆ ಕನ್ನಡಿಗರನ್ನ, ಕನ್ನಡವನ್ನ ಮತ್ತು ಭಕ್ತಿಯಿಂದ ಬರುವಂತಹ ಯಾವುದೇ ಪ್ರದೇಶದ ಜನರನ್ನ ಸಮಾನವಾಗಿ ಪ್ರೀತಿಸುವಂತ, ಸಮಾನವಾಗಿ ಅವ್ರ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನುವಂಥ ಮನಸ್ಥಿತಿಯ ಇರುವವರು ಅಂದ್ರೆ ನಮ್ಮ ರಾಮರಾವ್. ಯಾರೇ ಬರಲಿ, ಯಾವುದೇ ಪ್ರದೇಶದಿಂದ ಬರಲಿ, ಅವ್ರಿಗೆ ಚಲೋ ಆಗ್ಬೇಕು. ಬಹುತೇಕ ಹಿಂದೆಲ್ಲ ಬಂದಾಗ ನೀವು ಪರ್ಮಿಷನ್ ತಗೋಬೇಕಾದ್ರೆ ಹರ್ಸಾಸ್ಬಿಟ್ಟಿರಿ ನೀವು, ಹೌದು. ಆದ್ರೆ ಈ ವರ್ಷ ಬಂದಾಗ 2 ನಿಮಿಷ, ಅವ್ರು ಸ್ಪಷ್ಟ 2 ನಿಮಿಷನಾಗ ಪರ್ಮಿಷನ್ ಗ್ರಾಂಟ್. ಆದ್ರೆ ಇದ್ರ ಮೇಲೆ ಗೊತ್ತಾಗ್ತದ ಅಧಿಕಾರಿಗಳು ಹೆಂಗಿರ್ಬೇಕು ಅಂದ್ರೆ ದೇವರನ್ನು ಪ್ರೊಟೆಕ್ಟ್ ಮಾಡೋದಲ್ಲ, ದೇವ್ರ ತಾನು ಪ್ರೊಟೆಕ್ಟ್ ತಾನ ಮಾಡ್ಕೋತಿರ್ತಾನ. ದೇವರನ್ನು ಕಾಪಾಡೋದು ಅಧಿಕಾರಿಗಳ ಕೆಲಸ ಅಲ್ಲ. ದೇವರ ಸಲುವಾಗಿ ಭಕ್ತಿಯಿಂದ ಏನು ಬರ್ತಾರಲ್ಲ ಅವರಲ್ಲಿ ದೇವರನ್ನು ಕಾಣುವಂತವ್ರು ಖರೆ ಅಧಿಕಾರಿಗಳು. ಮಲ್ಲಯ್ಯನನ್ನು ಬಂದಿರೋ ಭಕ್ತರಲ್ಲಿ ಕಾಣುವಂತಹ ಮನಸ್ಥಿತಿ ಅಧಿಕಾರಿ ವರ್ಗದಲ್ಲಿ ಬರಬೇಕು. ಆ ಮನಸ್ಥಿತಿಯನ್ನ ನಾವು ನಮ್ಮ ರಾಮರಾವ್ ಸಾಹೇಬರಲ್ಲಿ ನೋಡ್ತಾ ಇದ್ದೇವೆ. ಕ್ಷೇತ್ರದ ಭೌತಿಕ ವಿಕಾಸಗಳ ಜೊತೆಗೆ ಅನೇಕ ಗ್ರಾಂಥಿಕ ವಿಕಾಸವನ್ನು ಕೂಡ ರಾಮರಾವ್ ಅವರು ಮಾಡ್ತಾ ಇದ್ದಾರೆ. ಈ ಶ್ರೀಶೈಲ ಖಂಡ, ಈಗ ಕೆಲವು ಶ್ಲೋಕಗಳು ಹೇಳಿದ್ವಲ್ಲ ನಿಮಗೆ ನಾವು, ಅದು ಶ್ರೀಶೈಲ ಖಂಡ ಅನ್ನೋ ಪುಸ್ತಕದಲ್ಲಿ ಬಂದಿರುವಂತಹ. ಇಲ್ಲಿವರೆಗೂ ಪ್ರತ್ಯೇಕವಾಗಿ ಶ್ರೀಶೈಲ ಖಂಡ ಮುದ್ರಣ ಆಗಿಲ್ಲ, ಬರೀ ಸ್ಕಂದ ಪುರಾಣ ಅಂತರ್ಗತವಾಗಿ ಉಳ್ಕೊಂಡ್ಬಿಟ್ಟಿತ್ತು. ಆ ಗ್ರಂಥವನ್ನ ಹೆಕ್ಕಿ ತೆಗೆದು ಪಂಡಿತರನ್ನು ಹಿಡಿದು ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಇವತ್ತು ಮುದ್ರಣಕ್ಕೆ ರೆಡಿ ಆಗ್ಯದ. ಮೂಲ ಸಂಸ್ಕೃತ, ತೆಲುಗು ಅನುವಾದ, ಆಮೇಲೆ ಅದರ ನಂತರ ಕನ್ನಡ ಅನುವಾದವನ್ನು ಕೂಡ ಮಾಡಬೇಕು ಅನ್ನೋ ಗಟ್ಟಿ ಸಂಕಲ್ಪವನ್ನು ಮಾಡಿ ಆ ಪುಸ್ತಕವನ್ನು ಹೊರತರುವಂತಹ ವಿಶೇಷ ಕಾರ್ಯವನ್ನು ಕೂಡ ನಮ್ಮ ಎಸ್ ರಾಮರಾವ್ ಅವರು ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯವಾಗಿರುವಂತಹದ್ದು. ಅದರ ಜೊತೆಗೆ ಪ್ರಧಾನ ಅರ್ಚಕರಾಗಿ ನಮ್ಮ ಭದ್ರೇ ಸ್ವಾಮಿಗಳು ಕೂಡ
ಇತ್ತೀಚೆಗೇನೆ ಪದೋನ್ನತಿಯನ್ನು ಹೊಂದಿದವರಾಗಿದ್ದಾರೆ. ಭದ್ರಯ್ಯ ಸ್ವಾಮಿಗಳು ಅಂದ್ರೆ ಮಾತು ಕಡಿಮೆ ಕೆಲಸ ಜಾಸ್ತಿ. ಆದ್ರೆ ಒಂದು ಮಾತು ಮಾತಾಡಿದ್ರು ಅಂದ್ರೆ ಅದು ಹಸಿ ಒಳಗೆ ಹಾಳೋದ. ಅವ್ರ ಹೆಸರು ಅಷ್ಟ ಭದ್ರಯ್ಯ ಅಲ್ಲ, ಅವ್ರು ಆಡಿದ ಮಾತ್ರ ಭದ್ರವಾಗೇ ಇರ್ತಾವ. ಅವರು ಆ ದಿಶೆಯಲ್ಲಿ ಸಮರ್ಥವಾಗಿ ತಮ್ಮ ಪ್ರಧಾನ ಅರ್ಚಕ ಸ್ಥಾನವನ್ನ ನಿರ್ವಹಿಸ್ತಾ ಇದ್ದಾರೆ. ಅಧಿಕಾರಿಗಳ ಕೇಂದ್ರ ಬಿಂದು ರಾಮರಾವ್ ಸಾಹೇಬರು, ಅರ್ಚಕರ ಕೇಂದ್ರ ಬಿಂದು ಭದ್ರಯ್ಯ ಸ್ವಾಮಿಗಳು. ಮತ್ತೆ ಇವರಿಬ್ರು ಚಲೋ ಇದ್ರಂದ್ರೆ ಕ್ಷೇತ್ರ ತಾನೇ ಚೆನ್ನಾಗ್ಬಿಡ್ತದೆ, ಆಟೋಮೆಟಿಕ್ ಎಲ್ಲ ಸರಿ ಆಗ್ತದೆ. ಈಗೆಲ್ಲ ಸರಿ ಆಗ್ಲಿಕ್ಕೆ ಕಾರಣ ಅಂದ್ರೆ ಇವರಿಬ್ರು ಬಹಳ ಚೆನ್ನಾಗಿದಾರ ಅನ್ನೋ ಕಾರಣಕ್ಕೆ ಇವತ್ತೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತದ. ಇನ್ನು ಮುಂದೂ ಕೂಡ ಇನ್ನೂ ಚೆನ್ನಾಗಿ ಆಗ್ತದ ಅನ್ನುವಂತ ಪೂರ್ಣ ಭರವಸೆ ವಿಶ್ವಾಸ ನಮಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ. ಇವತ್ತು ನೋಡ್ರಿ, 9 ವರ್ಷ ಅಂದ್ರ 9 ಅನ್ನೋದು ಪೂರ್ಣತೆಯ ಸಂಕೇತ. 9 ಅನ್ನೋದು ಪೂರ್ಣ ಸಂಕೇತ. ಯಾಕಂದ್ರ 9ರ ಬಗ್ಗೆ ಹೇಳಿದ್ರೆ ಅದು ಕೊನೆ ತನಕ ಹೋದ್ರು ಆ ಸಂಖ್ಯೆಗಳನ್ನು ಕೂಡಿಸ್ಕೋತ ಹೋದ್ರೆ 9 ಬರ್ತದೆ, ಬದಲಾಗಂಗಿಲ್ಲ. ಅದನ್ನ ಹೇಳಕ್ಕಲ್ಲ ಟೈಮ್ ಇಲ್ಲ, ತಿಳ್ಕೊಂಡು ಇಷ್ಟ ಸಾಕು. ಅವ್ರ ಪೂರ್ಣತೆಯ ಸಂಕೇತ ಅಂತ. 1ರಿಂದ ಸಿಂಗಲ್ ಅಂಕಿಯೊಳಗ ಕೊನೆದು ಯಾವ್ದು? 9. ಅದ್ರ ಮುಂದೆ ಯಾವ್ದಿಲ್ಲ. ಮುಂದಿನ ಹೇಳ್ಬೇಕಂದ್ರೆ ಡಬಲ್ ಅಂಕಿ ಸಿಂಗಲ್ ಅಂಕಿ ಒಳಗೆ 9 ಪೂರ್ಣ. ಆ ದೃಷ್ಟಿಯಿಂದ 9ನೇ ವರ್ಷದೊಳಗೆ ನಿಮ್ ದೀಪೋತ್ಸವ ಪಾದಾರ್ಪಣೆ ಮಾಡ್ತಾ ಇದೆ ಅಂದ್ರೆ ಅದು ಪೂರ್ಣ ಆಗ್ಯದ ಅಂತ ನೀವೆಲ್ಲ ಭಾವಿಸ್ಕೊಳ್ಬೇಕು. ಹಾಗಂತ ಹೇಳಿ ಮುಗಿತಂತಲ್ಲ ಪೂರ್ಣ ಆಗ್ಯದ ಅಂದ್ರ ಅದು ನಿಮ್ ಭಕ್ತಿ ಪೂರ್ಣ ಆಗ್ಯದ, ಇನ್ನೂ ಉತ್ತರೋತ್ತರ ಬೆಳ್ಕೋತನ ಹೋಗ್ತದ ಅನ್ನುವಂತ ಸಂಕೇತ. ಅದು ದಶಮಾನೋತ್ಸವ ಇನ್ನೂ ಚೆನ್ನಾಗಿ ಆಗ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಆಮೇಲೆ ವರ್ಷ ನಾವು ಇರ್ತಿದ್ವಿ ಬಹಳ ಅಂದ್ರೆ ಒಬ್ರು ಸ್ವಾಮಿಗಳು ಇರ್ತಿದ್ವಿ. ಆದ್ರೆ ಈ ವರ್ಷ ನೋಡ್ರಿ ಮಲ್ಲಮ್ಮ, ನಿಮ್ಗ ಗೊತ್ತಿಲ್ಲ, ನೀವು ಕರೆದೇ ಇಲ್ಲ, ಮಲ್ಲಮ್ಮ ಕರ್ಕೊಂಡು ಬಂದಾಳ. ಯಾಕಂದ್ರ ಹೇಮರೆಡ್ಡಿ ಮಲ್ಲಮ್ಮ ಅಂದ್ರೆ ಜಂಗಮರ ಮೇಲೆ ಬಹಳ ಭಕ್ತಿ. ಸಂತರು, ಶಿವಯೋಗಿಗಳು, ಮಹಾತ್ಮರು, ಜಂಗಮರು ಬಂದ್ರು ಅಂದ್ರ ಅವ್ರನ್ನ ಮಲ್ಲಯ್ಯನಂಗ ಪ್ರೀತಿ ಮಾಡ್ತಿದ್ರು, ಭಕ್ತಿ ಮಾಡ್ತಿದ್ರು ಅವ್ರ ಮೇಲೆ. ಬಹುತೇಕ ಆ ಕಾರಣಕ್ಕಾಗನೆ ನನ್ನ ಲಕ್ಷ ದೀಪೋತ್ಸವಕ್ಕ 9 ವರ್ಷ ತುಂಬತಾ ಬಂದ ಮೇಲೆ ಆ ಸಮಯಕ್ಕ ಬರೀ ಜಗದ್ಗುರುಗಳು ಅಷ್ಟೇ ಇದ್ರೆ ಸಾಲಂಗಿಲ್ಲ, ಜಂಗಮರು ಸಮೂಹ ಬರಬೇಕು ಅಂತ ಹೇಳಿ ಇವ್ರು ಗೊತ್ತ ಗುರು ಇರ್ಲಾರ್ದಂಗ ಆಟೋಮೆಟಿಕ್ ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನರೇಗಲ್ ಸ್ವಾಮಿಗಳು ಬಂದಾರ, ಅಮೀನ್ ಭಾವಿ ಸ್ವಾಮಿಗಳು ಬಂದಾರ, ತೋಗರ್ಸಿ ಸ್ವಾಮಿಗಳು ಬಂದಾರ, ಹೊರಗಡೆ ಅದಾರಲ್ಲೇ ಇನ್ನ 3 ಮಂದಿ ಸ್ವಾಮಿಗಳು ಬಂದಾರ ನೋಡ್ರಿ. ಎಲ್ಲಾ ಸ್ವಾಮಿಗಳನ್ನ ಆ ತಾಯಿ ಬರಮಾಡ್ಕೊಳ್ತಾಳ ಅಂದ್ರ ಆ ತಾಯಿ ಭಕ್ತಿ, ಆ ತಾಯಿ ಮಲ್ಲಯ್ಯನ ಮೇಲೆ ಇಟ್ಟಿರುವಂತಹ ಶ್ರದ್ಧೆ, ಜಂಗಮರ ಮೇಲೆ ಇಟ್ಟಿರುವಂತಹ ಶ್ರದ್ಧೆ ಎಷ್ಟು ದೊಡ್ಡದು ಅನ್ನೋದಕ್ಕ ಇವೆಲ್ಲ ಸಂಕೇತಗಳು. ನಾವು ನೀವು ಮಾಡ್ತೀವಿ ಅಂದ್ರ ಅದು ಅಹಂಕಾರ ಆಗ್ತದ. ಅದಕ್ಕ ಆ ತಾಯಿನ ನಮ್ಮ ಕಡೆಯಿಂದ ಮಾಡಿಸ್ಕೊಳ್ತಾಳ ಅಂತ ತಿಳ್ಕೊಂಡು ಭಾವನೆ ನಾವೆಲ್ಲ ಇಟ್ಕೋಬೇಕು. ಮತ್ತ ನೀವು ಮಾಡ್ತಿದ್ರೆ ಬರೋ ದೀಪ ಹಚ್ಬಹುದು, ಜಗದ್ಗುರುಗಳು ಒಬ್ರು ಬರ್ಬೋದು, ಅಧಿಕಾರಿಗಳು ಬರ್ಬೋದು. 5 ಮಂದಿ ಸ್ವಾಮಿಗಳು ಹೆಂಗ್ ಬಂದ್ರು? ಶಾಸ್ತ್ರಗಳು ಕರ್ಸ್ಕೊಂಡ 5 ಶಾಸ್ತ್ರಗಳು ಹೆಂಗ್ ಬಂದ್ರು? ಆಕೆ ಗಟ್ಟಿ ಅದಾಳ ಅಂತ. ಆ ತಾಯಿ ಬಹಳ ಗಟ್ಟಿ ಅದಾಳ, ಆಕೆ ತನ್ನ ಕೆಲಸ ಮಾಡ್ಕೊತಿರ್ತಾಳ. ನಾವೆಲ್ಲ ಅದಕ್ಕೆ ಮಾಧ್ಯಮ ಆಗಿ ಕೆಲಸ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಪ್ರತಿ ವರ್ಷ ಹೇಳ್ತಾ ಇರ್ತೀವಿ. ಶ್ರೀಶೈಲ ಜಗದ್ಗುರುಗಳಿಗೆ ವೀರಶೈವ ಲಿಂಗಾಯತ ಧರ್ಮದ ಎಲ್ಲಾ ಸಮಾಜದವರ ಬಗ್ಗೆನೂ ಸಮಾನವಾಗಿರುವಂತಹ ಪ್ರೇಮ, ಸಮಾನ